ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಈ ನಕ್ಷತ್ರ ಇರುವ ದಿನ ಹೋದರೆ ನೀವು ಕೋಟೀಶ್ವರರಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಭಗವಂತನ ಪರಿಪೂರ್ಣ ಅನುಗ್ರಹ ಸಿಗಲು, ನೀವು ಅಂದುಕೊಂಡ ಕೆಲಸಗಳು ಆಗಲು, ಜೀವನದಲ್ಲಿ ಶ್ರೀಮಂತಿಕೆಯನ್ನು ಕಾಣಲು ಯಾವ ನಕ್ಷತ್ರದ ದಿನ ತಿರುಪತಿ ಕ್ಷೇತ್ರಕ್ಕೆ ಹೋಗಬೇಕು, ಇದರಿಂದ ಸಿಗುವಂತಹ ಅದ್ಭುತ ಫಲಗಳೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದರೆ ತಪ್ಪದೆ ವಿಡಿಯೋ ಲೈಕ್ ಮಾಡಿ, ಓಂ ತಿರುಪತಿ ತಿಮ್ಮಪ್ಪ ಅಂತ ಕಾಮೆಂಟ್ ಮಾಡಿ. ತಿರುಪತಿ ಕ್ಷೇತ್ರವು ಭೂಲೋಕದಲ್ಲಿರುವ ನೈಜ ವೈಕುಂಠವಾಗಿದೆ. ಇಲ್ಲಿ ಪ್ರತ್ಯಕ್ಷ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯು ನೆಲೆ ನಿಂತಿದ್ದಾನೆ. ತಿರುಪತಿಗೆ ಹೋಗಿ ಬಂದ ಮೇಲೆ ಎಷ್ಟೋ ಜೀವನ ಸುಧಾರಿಸಿದೆ ಎಂದು ಪ್ರತಿಯೊಬ್ಬರ ಬಾಯಿಯಲ್ಲೂ ಕೇಳಿರುತ್ತೀರಿ. ಕೆಲವರಿಗೆ ದರ್ಶನದ ಫಲದಿಂದ ಕಷ್ಟಗಳು ಕಳೆದರೆ, ಇನ್ನು ಕೆಲವರಿಗೆ ಎಷ್ಟೇ ಸಲ ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಬಂದರೂ ಕಷ್ಟಗಳು ತೀರಿರುವುದಿಲ್ಲ. ಇದಕ್ಕೆ ಕರ್ಮಫಲಗಳು ಕೂಡ ಕಾರಣವಾಗುತ್ತದೆ. ಆದರೂ ಈ ವಿಶೇಷ ನಕ್ಷತ್ರಗಳ ದಿನ ತಿರುಪತಿ ಕ್ಷೇತ್ರಕ್ಕೆ ಕಾಲಿಟ್ಟರೆ ಜನ್ಮ ಜನ್ಮಗಳ ಪಾಪ ಕರ್ಮಗಳು ಕಳೆಯುತ್ತವೆ. ಈ ರಹಸ್ಯ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನೀವೇನಾದರೂ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ್ದರೆ ರೋಹಿಣಿ ನಕ್ಷತ್ರ ಕ್ಯಾಲೆಂಡರ್ನಲ್ಲಿ ಯಾವಾಗ ಬರುತ್ತೆ ಅಂತ ನೋಡಿಕೊಂಡು ಆ ದಿನವೇ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು. ತಿಮ್ಮಪ್ಪನ ದರ್ಶನಕ್ಕೆ ಹೋಗಬೇಕಾದರೆ ಒಂದೆರಡು ದಿನ ಮುಂಚೆಯೇ ಮನೆಯಿಂದ ಹೊರಟಿರಬೇಕು. ನೀವು ಜನಿಸಿದ ದಿನ ಯಾವ ನಕ್ಷತ್ರ ಇರುತ್ತದೆಯೋ, ಅಂದರೆ ನಿಮ್ಮ ಜನ್ಮ ನಕ್ಷತ್ರ ಇರುವಂತಹ ದಿನ ಕಲಿಯುಗ ವರದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆಯಬೇಕು. ನಿಮ್ಮ ಜನ್ಮ ನಕ್ಷತ್ರದ ದಿನ ಸ್ವಾಮಿಯ ದರ್ಶನವನ್ನ ಪಡೆದರೆ ಮಾತ್ರ ನಿಮಗೆ ಜನ್ಮ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಎಷ್ಟೋ ಜನರಿಗೆ ತಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ ಗೊತ್ತಿರೋದಿಲ್ಲ. ಹುಟ್ಟಿದಾಗ ಜಾತಕವನ್ನು ಕೂಡ ಬರೆಸಿರೋದಿಲ್ಲ. ಅಂಥವರು ಏನು ಮಾಡಬೇಕು? ನಿಮ್ಮ ಕೋರಿಕೆಗೆ ತಕ್ಕಂತೆ ಈ ನಕ್ಷತ್ರಗಳ ದಿನ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆಯಬೇಕು. ಹೇಗೆಂದರೆ, ನೀವು ಮಾಡುವಂತಹ ಬಿಸ್ನೆಸ್ನಲ್ಲಿ ಹೆಚ್ಚಿನ ಲಾಭವನ್ನ ಗಳಿಸಬೇಕು, ಮಾಡುತ್ತಿರುವ ವ್ಯಾಪಾರವು ಏಳಿಗೆ ಕಾಣಬೇಕು, ನಿಂತು ಹೋದ ಆದಾಯ ಮತ್ತೆ ಬೆಳೆಯಬೇಕು ಎನ್ನುವ ಕೋರಿಕೆ ಇದ್ದರೆ ಕ್ಯಾಲೆಂಡರ್ನಲ್ಲಿ ಶ್ರವಣ ನಕ್ಷತ್ರ ಯಾವತ್ತು ಬರುತ್ತೆ ಅಂತ ನೋಡಿಕೊಂಡು ಆ ದಿನವೇ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಳ್ಳಬೇಕು. ಇದರಿಂದ ಎಷ್ಟೇ ಕಷ್ಟಕರವಾದ ನಿಮ್ಮ ವ್ಯಾಪಾರದಲ್ಲಿ ದರ್ಶನದ ಮರುದಿನದಿಂದಲೇ ಏಳಿಗೆ ಶುರುವಾಗುತ್ತೆ. ಯಾವುದಾದರೂ ಹೊಸ ವ್ಯಾಪಾರ ಆರಂಭಿಸುವ ಮುನ್ನವೂ ಶ್ರವಣ ನಕ್ಷತ್ರ ಇರುವಂತಹ ದಿನ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದು ಬರಬೇಕು. ಇನ್ನು ಪದೇ ಪದೇ ಪೆಟ್ಟು ಆಗುವುದು, ಅಪಘಾತಗಳು ಆಗುವುದು, ಅನಾರೋಗ್ಯದ ಸಮಸ್ಯೆಗಳು ಬರುವುದು, ಯಾವಾಗಲೂ ಆಸ್ಪತ್ರೆ ಸುತ್ತುವುದು, ಈ ರೀತಿ ಸಮಸ್ಯೆ ಇದ್ದವರು ಭರಣಿ ನಕ್ಷತ್ರ ಇರುವಂತಹ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆಯಬೇಕು. ಇದರಿಂದ ಅಪಘಾತಗಳು ಆಗುವುದಿಲ್ಲ. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ರೈತರಿಗೆ ಬೆಳೆಯುವಂತಹ ಬೆಳೆ ಕಷ್ಟ ಉಂಟು ಮಾಡುತ್ತಿದ್ದರೆ, ನೀರಿನ ಸಮಸ್ಯೆಗಳು ಹೆಚ್ಚಾಗಿ ಸರಿಯಾಗಿ ಹಾಕಿದ ಬೆಳೆಗಳು ಬೆಳೆಯುತ್ತಿಲ್ಲವೆಂದರೆ, ಭೂಮಿಯಿಂದ ಲಾಭ ಬರಬೇಕು, ಬೆಳೆಯಿಂದ ಜೀವನ ಸಮೃದ್ಧಿಯಾಗಬೇಕು ಎಂಬ ಇಚ್ಛೆ ಇದ್ದರೆ ಉತ್ತರಾಷಾಢ ನಕ್ಷತ್ರ ಇರುವಂತಹ ದಿನ ತಿರುಪತಿ ಕ್ಷೇತ್ರಕ್ಕೆ ತೆರಳಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ಳಬೇಕು. ವಂಶದ ವೃದ್ಧಿಯಾಗಬೇಕು, ಸಂತಾನ ಚೆನ್ನಾಗಿರಬೇಕು, ಸಂತಾನ ಪ್ರಾಪ್ತಿಯಾಗಬೇಕು ಎಂದರೆ ರೋಹಿಣಿ ನಕ್ಷತ್ರ ಇರುವಂತಹ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆಯಬೇಕು. ಇದರಿಂದ ಸಂತಾನದ ಅಪೇಕ್ಷೆ ಇರುವಂತಹ ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಅತಿ ಶೀಘ್ರದಲ್ಲಿ ಸಂತಾನ ಫಲ ಪ್ರಾಪ್ತಿಯಾಗುತ್ತದೆ. ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡುವವರು, ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಭೂಮಿ ಕೊಳ್ಳುವುದು ಮಾರುವುದು, ಮನೆ ಕಟ್ಟುವುದು ಮಾರುವುದು, ಈ ರೀತಿ ಕೆಲಸ ಮಾಡುವವರು ಧನಿಷ್ಠ ನಕ್ಷತ್ರ ಇರುವಂತಹ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದು ಬರಬೇಕು. ಧನಿಷ್ಠ ನಕ್ಷತ್ರವು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಂಪತ್ತಾರೆಯಾಗಿರುತ್ತದೆ. ಇದರಿಂದ ನಿಮಗೆ ಸಂಪತ್ತು ವೃದ್ಧಿಯಾಗುತ್ತಾ ಹೋಗುತ್ತೆ. ಇನ್ನು ಗಂಡ ಹೇಳಿದ ಮಾತನ್ನ ಕೇಳಬೇಕು, ಹೆಂಡತಿ ಕೂಡ ಗಂಡ ಹೇಳಿದ ಮಾತನ್ನ ಕೇಳುವಂತಿರಬೇಕು. ಸಾಂಸಾರಿಕ ದುಃಖ ದೂರವಾಗಬೇಕು. ಪತಿ ಪತ್ನಿ ಇಬ್ಬರ ನಡುವೆ ಸದಾ ಪ್ರೀತಿ ತುಂಬಿರಬೇಕು. ದೂರವಾದ ಪತಿ ದೂರವಾದ ಪತ್ನಿ ಮತ್ತೆ ಹತ್ತಿರವಾಗಬೇಕು. ಈ ರೀತಿಯ ಕೋರಿಕೆಗಳು ಇದ್ದರೆ ತಿರುಪತಿ ಕ್ಷೇತ್ರಕ್ಕೆ ನೀವು ರೇವತಿ ನಕ್ಷತ್ರ ಇರುವಂತಹ ದಿನ ತೆರಳಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಬೇಕು. ಇದರಿಂದ ಕೌಟುಂಬಿಕ ಸಮಸ್ಯೆಗಳು ಅತಿ ಬೇಗನೆ ಕಳೆಯುತ್ತದೆ. ಇನ್ನು ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯೆಯಲ್ಲಿ ಪ್ರಗತಿ ಕಾಣಬೇಕು. ಮಕ್ಕಳು ಓದಿದ್ದು ನೆನಪಿನಲ್ಲಿ ಇರುವುದಿಲ್ಲ, ಓದಿನ ಕಡೆ ಆಸಕ್ತಿಯೇ ಇಲ್ಲ, ವಿದ್ಯಾರಂಗದಲ್ಲಿ ಜಯವನ್ನು ಸಾಧಿಸಬೇಕು ಎನ್ನುವ ವಿಶೇಷ ಕೋರಿಕೆ ಇದ್ದರೆ ಹಸ್ತ ನಕ್ಷತ್ರ ಇರುವಂತಹ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದು ಬರಬೇಕು. ಇದರಿಂದ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದರ ಜೊತೆಗೆ ವೆಂಕಟೇಶ್ವರ ಸ್ವಾಮಿಯ ಕೃಪೆಯಿಂದ ಸಮಾಜದಲ್ಲಿ ಉತ್ತಮ ಹೆಸರನ್ನು ಕೂಡ ಪಡೆಯಬಹುದು.
ಸರ್ಕಾರಿ ಕೆಲಸ ಸಿಗಬೇಕು, ಸರ್ಕಾರಿ ಕೆಲಸಕ್ಕಾಗಿ ಬರೆಯುವಂತಹ ಪರೀಕ್ಷೆ ಅಂಕಗಳನ್ನು ಗಳಿಸಬೇಕು ಎಂಬ ಕೋರಿಕೆಗಳು ಇದ್ದರೆ ಕೃತಿಕಾ ನಕ್ಷತ್ರ ಬರುವಂತಹ ದಿನ ಕಾದು ಅವತ್ತಿನ ದಿನವೇ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಬರಬೇಕು. ಇದರಿಂದ ಸರ್ಕಾರಿ ಕೆಲಸ ಪ್ರಾಪ್ತಿಯಾಗುತ್ತೆ. ವೈದ್ಯರು ಜಯವನ್ನ ಸಾಧಿಸಲು, ಮಾನಸಿಕ ನೆಮ್ಮದಿಗೆ ಹಾಗೂ ಹಣ ಸಂಪಾದನೆಗೆ ಶತಭಿಷ ನಕ್ಷತ್ರ ದಿನ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆಯಬೇಕು. ಕಲಾವಿದರು, ಸಿನಿಮಾ ನಟರು, ಫೋಟೋಗ್ರಫಿ ಫೀಲ್ಡ್ನಲ್ಲಿ ಇರುವವರು ಏಳಿಗೆಯನ್ನ ಬಯಸಿದರೆ ಪೂರ್ವಾಷಾಢ ನಕ್ಷತ್ರ ಹಾಗೂ ಪೂರ್ವ ಫಾಲ್ಗುಣಿ ನಕ್ಷತ್ರ ಇರುವಂತಹ ದಿನ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆಯಬೇಕು. ನಮಗೆ ಯಾವ ನಕ್ಷತ್ರ ಯಾವ ದಿನ ಬರುತ್ತದೆ ಎಂದು ಗೊತ್ತಾಗುವುದಿಲ್ಲ ಅಂದರೆ ಮನೆಗೆ ಸಮೀಪದಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿನ ಅರ್ಚಕರನ್ನ ಕೇಳಿ ತಿಳಿದುಕೊಳ್ಳಿ. ಕ್ಯಾಲೆಂಡರ್ನಲ್ಲೂ ಕೂಡ ದಿನಾಂಕದ ಕೆಳಗೆ ನಕ್ಷತ್ರವನ್ನ ಬರೆದಿರುತ್ತಾರೆ. ಪಂಚಾಂಗ ನೋಡಲು ಬರುತ್ತದೆ ಅಂದರೆ ಇನ್ನೂ ಸುಲಭ. ನಿಮ್ಮ ಸಮಸ್ಯೆಗೆ ತಕ್ಕ ಹಾಗೆ ಮೇಲೆ ತಿಳಿಸಿರುವ ನಕ್ಷತ್ರಗಳ ದಿನ ಸ್ವಾಮಿಯ ದರ್ಶನವನ್ನ ಪಡೆಯಬಹುದು. ಆದರೆ ವಿಪರೀತ ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಕೈನಲ್ಲಿ 1 ರೂಪಾಯಿ ಕೂಡ ನಿಲ್ಲುವುದಿಲ್ಲ, ಸಂಪಾದನೆ ಮಾಡಿದ್ದು ನೀರಿನಂತೆ ಖರ್ಚಾಗುತ್ತದೆ, ಯಾವಾಗಲೂ ಹಣದಿಂದಲೇ ನಮ್ಮ ಜೀವನ ಈ ಪರಿಸ್ಥಿತಿಗೆ ಬಂದಿದೆ ಎಂಬ ಆಲೋಚನೆಗಳು ಇದ್ದರೆ ಶ್ರವಣ ನಕ್ಷತ್ರದ ದಿನವೇ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆಯಿರಿ. ಇದರಿಂದ ಲಕ್ಷ ಕೋಟಿ ಸಾಲಗಳು ಇದ್ದರೂ ಹಣದ ಅಭಿವೃದ್ಧಿಯನ್ನ ನೀವು ನಿಮ್ಮ ಕಣ್ಣಾರೆ ಕಾಣಬಹುದು. ಜೀವನದಲ್ಲಿ ನಿಮ್ಮ ಜನ್ಮ ನಕ್ಷತ್ರವನ್ನ ನಿಮ್ಮ ಕುಟುಂಬದವರನ್ನ ಹೊರತುಪಡಿಸಿ ಉಳಿದ ಯಾರಿಗೂ ತಿಳಿಸಬೇಡಿ. ಜೊತೆಗೆ ನೀವು ನಿಮ್ಮ ಜನ್ಮ ನಕ್ಷತ್ರದ ದಿನ ಹೋಗುವುದು ಅಥವಾ ಶ್ರವಣ ನಕ್ಷತ್ರ ದಿನ ಇರುವಂತಹ ದಿನ ತಿರುಪತಿ ಕ್ಷೇತ್ರಕ್ಕೆ ತೆರಳುವಾಗ ಯಾರಿಗೂ ಇಂತಹ ದಿನ ನಾನು ತಿರುಪತಿ ಕ್ಷೇತ್ರಕ್ಕೆ ಹೋಗುತ್ತಿದ್ದೇನೆ ಎಂದು ಮೊದಲೇ ಹೇಳಿ ಹೋಗಬಾರದು. ಹೋಗಿ ಬಂದ ನಂತರ ತಿರುಪತಿಗೆ ಹೋಗಿ ಬಂದೆ ಅಂತ ಹೇಳಬಹುದು. ಆಗ ಮಾತ್ರ ನಿಮಗೆ ನಕ್ಷತ್ರದ ಹಾಗೂ ಸ್ವಾಮಿಯ ದರ್ಶನದ ಪರಿಪೂರ್ಣ ಫಲಪ್ರಾಪ್ತಿಯಾಗುತ್ತದೆ. ವೆಂಕಟೇಶ್ವರ ಸ್ವಾಮಿಗೆ ಹರಕೆಯನ್ನ ಕಟ್ಟಿಕೊಂಡಿದ್ದರೆ ಹಣವನ್ನು ಹುಂಡಿಗೆ ಹಾಕುವ ಬದಲು ಮನೆಗೆ ಸಮೀಪದಲ್ಲಿರುವ ಬಡವರಿಗೆ ಸ್ವಾಮಿಯ ಹೆಸರಿನ ಮೂಲಕ ಸೇವೆಯನ್ನು ಮಾಡಿ. ತೀರಾ ಬಡತನದಲ್ಲಿ ಇರುವಂತಹ ಜನರಿಗೆ ಅವರ ಮದುವೆಗೆ ಹಣ ವಿನಿಯೋಗ ಮಾಡುವುದು, ವಿದ್ಯೆಗೆ ಹಣವನ್ನು ನೀಡುವುದು, ವಸ್ತ್ರಕ್ಕೆ ಹಣವನ್ನು ನೀಡುವುದು, ಅನ್ನದಾನಕ್ಕೆ ಹಣವನ್ನು ನೀಡುವುದು, ಅಂಗವಿಕಲರಿಗೆ ಅವರ ಆಸ್ಪತ್ರೆಗೆ ಖರ್ಚಿಗೆ ಹಣವನ್ನು ನೀಡುವುದು, ಪ್ರತ್ಯಕ್ಷವಾಗಿ ಹುಂಡಿಗೆ ಹಾಕುವ ಹಣದಿಂದಲೇ ಸೇವೆಯನ್ನ ಈ ವಿಧವಾಗಿ ಮಾಡಿ ನೋಡಿ. ಪುಣ್ಯವು 4 ದಿಕ್ಕುಗಳಿಂದಲೂ ನಿಮ್ಮನ್ನು ಹುಡುಕಿ ಬರುತ್ತದೆ. ಇಂತಹ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ವೆಂಕಟೇಶ್ವರ ಸ್ವಾಮಿ ಅಂತ ಬರೆದು ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ.